ಹಲೋ ನಮಸ್ಕಾರ ವೀಕ್ಷಕರೇ, ಸ್ಪೀಡ್ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸುಧಾಗೌಡ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ನಾವು ಮಕ್ಕಳ ಗುರಿಗಳನ್ನು ಹೇಗೆ ಸೆಟ್ ಮಾಡೋದು. ಈಗ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಬೇಕಾದಷ್ಟು ಗೋಲ್ಸ್ಗಳನ್ನು ಇಟ್ಕೊಂಡಿರ್ತಾರೆ. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಪೈಲಟ್ ಆಗಬೇಕು ಅಂಥೇಳಿ. ಬಟ್ ಆ ಒಂದು ಗೋಲ್ ಸೆಟ್ಟಿಂಗ್ನಲ್ಲಿ ಮಕ್ಕಳು ಎಷ್ಟು ಮಟ್ಟಿಗೆ ವರ್ಕ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಬೆಳೀತಾ ಬೆಳೀತಾ ಈ ಸೊಸೈಟಿ ಅವರ ಗೋಲ್ಗಳನ್ನೇ ಚೇಂಜ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಹೇಗೆ ಗೋಲ್ ಸೆಟ್ ಮಾಡ್ಬೋದು, ಅದರ ಜೊತೆಗೆ ಸೆಟ್ ಮಾಡಿದಂಥ ಗೋಲ್ಗಳನ್ನು ನಾವು ಹೇಗೆ ರೀಚ್ ಆಗೋದು, ಸೊ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳನ್ನು ಹೇಗೆ ಪ್ರಿಪೇರ್ ಮಾಡೋದು, ಪೇರೆಂಟ್ಸ್ನ ಪಾತ್ರ ಎಷ್ಟಿರುತ್ತೆ, ಹೇಗೆ ಸಪೋರ್ಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ಚೈಲ್ಡ್ ಸೈಕಾಲಜಿಸ್ಟ್ ಆಗಿರುವಂಥ ಶ್ರೀಮತಿ ಅರ್ಪಿತಾ ಮಲ್ಲಾರ್ ಅವರಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಗೋಲ್ ಸೆಟ್ಟಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ನಮ್ಮ ಲೈಫ್ನಲ್ಲಿ ಒಂದು ಗುರಿ ಅಂತ ಇದ್ದಾಗ ನಾವು ಅದ್ರ ಕಡೆ ಕಾನ್ಸಂಟ್ರೇಟ್ ಆಗಿರ್ತೀವಿ, ಅದ್ರ ಕಡೆ ವರ್ಕ್ ಮಾಡ್ತಾ ಇರ್ತೀವಿ, ಬೇರೆ ಎಲ್ಲೂ ನಾವು ಕಾನ್ಸಂಟ್ರೇಷನ್ ಮಾಡಲ್ಲ. ಸೊ ಕೆಲವರು ಲೈಫಲ್ಲಿ ಅಂದ್ಕೊಂಡಿದ್ದನ್ನು ಬಹಳ ಬೇಗ ಕ್ವಿಕ್ಕಾಗಿ ಕರೆಕ್ಟಾಗಿ ಗೋಲ್ ರೀಚ್ ಮಾಡ್ತಾರೆ. ಬಟ್ ಇನ್ನು ಕೆಲವರು ಆ ಗೋಲ್ ರೀಚ್ ಮಾಡೋಕ್ಕೆ ಬಹಳ ಕಷ್ಟಪಡ್ತಿರ್ತಾರೆ. ಅವರಿಗೆ ಟ್ರಿಕ್ಸ್ಗಳು ಗೊತ್ತಿರಲ್ಲ, ಎಷ್ಟೋ ಟೈಮ್ ಅವರು ಅಂದ್ಕೊಂಡಿದ್ದ ಗೋಲ್ ರೀಚ್ ಆಗೋದೇ ಇಲ್ಲ, ತುಂಬ ಸಫರ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ರೀಸನ್ ಏನೋದೇ ಗೊತ್ತಿರಲ್ಲ. ಸೊ ಫಸ್ಟ್ ಚಿಕ್ಕ ವಯಸ್ಸಿನಿಂದಲೇ ಗೋಲ್ಗಳನ್ನು ಸೆಟ್ಟಿಂಗ್ ಮಾಡ್ಬೋದಾ? ಡೆಫಿನೆಟ್ಲಿ ಚಿಕ್ಕ ವಯಸ್ಸಿಂದನೇ ನಾವು ಗೋಲ್ಸ್ ಅಂದರೆ ಏನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೋದು. ಒಂದು ಇದು ಬರೀ ಸ್ಟಡೀಸಲ್ಲಿ ಆಗಿರಲಿ, ಆಮೇಲೆ ಫುಡ್ಡಲ್ಲಿ ಆಗಿರಲಿ, ಸ್ಲೀಪಿಂಗ್ ಪ್ಯಾಟರ್ನಲ್ಲಿ ಆಗಿರಲಿ, ಅಥವಾ ನಮ್ಮ ಹ್ಯಾಬಿಟ್ಸಲ್ಲಿ ಆಗಿರಲಿ, ಇದೆಲ್ಲದು ಗೋಲ್ಸ್ನ ನಾವು ಸಣ್ಣದಿಂದನೇ ಹೇಳ್ಕೊಡ್ಬೋದು. ಸಣ್ಣದಂದರೆ ಪ್ರಾಬ್ಲಿ ದ ಚೈಲ್ಡ್ ಇಸ್ 5 yearsಯಿಂದನೂ ನಾವು ಹೇಳ್ಕೊಡ್ಬೋದಾಗುತ್ತೆ. ಯಾಕಂದರೆ ಗೋಲ್ಸಲ್ಲಿ ಬರೀ ನಮ್ಮ ಎಕಾಡೆಮಿಕ್ ಗೋಲ್ನ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಬಟ್ ಎಕಾಡೆಮಿಕ್ ಮಾತ್ರ ಅಲ್ಲ, ಹೋಲಿಸ್ಟಿಕ್ ಆಗಿ ನಾವು ಮಕ್ಕಳನ್ನ ನೋಡ್ಕೋಬೇಕಂದ್ರೆ ಫಿಸಿಕಲ್ ಗೋಲ್ಸು ಇರಬೇಕು, ಬಯಾಲಜಿಕಲ್ ಗೋಲ್ಸ್ ಇರಬೇಕು, ಎಕಾಡೆಮಿಕ್ ಗೋಲ್ಸ್ ಇರಬೇಕು, ಸೋಷಿಯಲ್ ಗೋಲ್ಸು ಇರಬೇಕು. ಸೊ ನಾವು ಮಕ್ಕಳಿಗೆ ಗೋಲ್ಸ್ ಅಂತ ಆದಾಗ ನಾವು ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಗೋಲ್ಸ್ನೇ ಹಾಕ್ತೀವಿ. ಸೊ ನಾವು ಮಕ್ಕಳ ಜೊತೆ ಕೂತ್ಕೊಂಡು ಅವ್ರದ್ದೇ ಗೋಲ್ಸು, ಅವ್ರದ್ದೇ ಇಂಟ್ರೆಸ್ಟ್ ನಾವು ಬರ್ಕೊಂಡು ಆಮೇಲೆ ನಾವು ಅವರಿಗೆ ಚೈಲ್ಡಿಗೆ ಹೆಲ್ಪ್ ಮಾಡಬೇಕಾಗುತ್ತೆ. ಎಷ್ಟು ಈ ಗೋಲ್ಸ್ನ ಈ ವರ್ಷದಲ್ಲಿ ಅಚೀವ್ ಮಾಡಬೇಕಾಗುತ್ತಾ, ಈ ವರ್ಷಕ್ಕೆ ಅಚೀವ್ ಮಾಡಬೇಕಾದ್ರೆ ಎಷ್ಟು ನಾವು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಮಂತ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ, ಅಥವಾ ವೀಕ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ವಾರಕ್ಕೆ ದಿವಸಕ್ಕೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಚೈಲ್ಡಿಗೆ ನಾವು ಡಿವೈಡ್ ಮಾಡಿಬಿಟ್ಟು ಟೈಮ್ ಟೇಬಲಲ್ಲಿ ನಾವು ಹೇಗೆ ಚೈಲ್ಡಿಗೆ ಬರಿಬೇಕು ಅಂತ ನಾವು ಹೇಳ್ಕೊಡ್ಬೇಕಾಗತ್ತೆ. ಸೊ ಇವಾಗ ಡಿಸಿಪ್ಲಿನ್ ಆಗಿರೋ ಗೋಲ್ಸ್ ಆಗಿರಲಿ, ಈಗ ಎಲ್ಲರೂ ನಾವು ಹೇಳ್ತೀವಿ ಬೇಗ ಮಲ್ಕೋಬೇಕು ಅಂತ, ಬಟ್ ನಾವೆಲ್ಲರೂ ಮಲ್ಗ್ತಾ ಇದ್ದೀವಿ ಮನೇಲಿ. ಸೊ ಕೀಪ್ ಅ ಗೋಲ್ ದ್ಯಾಟ್ ಎಲ್ಲರೂ 11 ಗಂಟೆಗೆ ಅಥವಾ 10:00ವರೆಗೆ ನಾವೆಲ್ಲರೂ ಲೈಟ್ ಆಫ್ ಆಗಿ ನಾವು ಮಲಗ್ತೀವಿ ಅಂತ. ಸೊ ಮಲಗೋ ಟೈಮಿಗೆ ನಾವು ಮಕ್ಕಳಿಗೆ ಬೇಕಾಗಿರೋ ಸ್ಟೋರಿ ಟೆಲ್ಲಿಂಗ್ ಹೇಳ್ಬೋದು, ಮಕ್ಕಳ ಜೊತೆ ನಾವು ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡ್ಬೋದು, ಏನೇನು ಮಾಡಿದೆ ಸ್ಕೂಲಲ್ಲಿ, ಅಥವಾ ಹೌ ವಾಸ್ ಯುವರ್ ಡೇ, ನಾವು ಜರ್ನಲಿಂಗ್ ಬರೀಬೋದು, ಅಥವಾ ಗ್ರ್ಯಾಟಿಟ್ಯೂಡ್ ಪ್ರೇಯರ್ಸ್ ಹೇಳ್ಬೋದು ರಾತ್ರಿ. ಸೊ ಇದನ್ನು ಸ್ವಲ್ಪ ನಾವು ಅವರಿಗೆ ಮಕ್ಕಳಿಗೆ ನಾವು ಹೆಲ್ಪ್ ಮಾಡಿದರೆ, ಸೊ ಚೈಲ್ಡಿಗೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ಬೋದು, ಚೈಲ್ಡಿಗೆ ಓಕೆ ಯಾರೋ ಇದ್ದಾರೆ ನನ್ನ ಜೊತೆ ಮಲಗಕ್ಕೆ ಅಂತ ಕಂಫರ್ಟ್ ಲೆವೆಲ್ಲು ಇರುತ್ತೆ. ಸೊ ಗೋಲ್ಸ್ ಅನ್ನೋದು ಬರೀ ಎಕಡೆಮಿಕ್ ಗೋಲ್ಸ್ ಅಲ್ಲ. ಸೊ ಮಕ್ಕಳಿಗೆ ನಾವು ಎಲ್ಲ ಥರದ್ದು ಗೋಲ್ಸ್ನು, ಫೈನಾನ್ಷಿಯಲ್ ಗೋಲ್ಸನ್ನು ಹೇಳ್ಕೊಡ್ಬೋದು, ಅಥವಾ ನಾನು ಹೇಳ್ದಂಗೆ ಫುಡ್ ಗೋಲ್ಸ್ನು ಹೇಳ್ಕೊಡ್ಬೋದು. ಈಗ ನಾವು ಹೇಳ್ತೀವಿ ಜಂಕ್ ಫುಡ್ ತಿನ್ನಬಾರ್ದು ಅಂತ, ಬಟ್ ಚೈಲ್ಡಿಗೆ ನಾವು ಹೇಳ್ತಿದ್ದೀವ ಓಕೆ ಎಷ್ಟು ತಿನ್ಬೋದು, ಎಷ್ಟು ತಿನ್ನಬಾರ್ದು, ತಿಂದರೆ ಏನಾಗುತ್ತೆ, ಶುಗರ್ ತಿಂದರೆ ಏನಾಗುತ್ತೆ, ಅಥವಾ ಪ್ಯಾಕ್ಡ್ ಫುಡ್ಡು, ಈಗ ಚಿಪ್ಸ್ ಆಗಿರಲಿ ಅಥವಾ ಸಾಸಸ್ ಆಗಿರಲಿ, ಅದರ ಎಷ್ಟು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ನಾವು ಎಕ್ಸ್ಪ್ಲೇನ್ ಮಾಡಿದರೆ, ಅದು ನಿಮ್ಮ ಒಳಗಡೆ ನಮ್ಮ ಬಾಡಿ ಒಳಗೆ ಹೋದಾಗ ಏನೇನು ಆಗುತ್ತೆ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಇವಾಗಿನ ಮಕ್ಕಳು ಸ್ವಲ್ಪ ಕಾನ್ಷಿಯಸ್ ಆಗಿರ್ತಾರೆ, ಲೈಕ್ ಅವರ ವೆಯ್ಟ್ ಆಗಿರಲಿ, ಅವರ ಲುಕ್ಸ್ ಆಗಿರಲಿ, ಸೊ ಕಾನ್ಷಿಯಸ್ ಆಗಿರ್ತಾರೆ. ಸೊ ಕಾನ್ಷಿಯಸ್ ಆದಾಗ ಅವ್ರಿಗೆ ಹೆಲ್ತಿ ಹ್ಯಾಬಿಟ್ಸು ಏನೇನು ಆಗುತ್ತೆ ಅಂತ ಸೈಡ್ ಎಫೆಕ್ಟ್ಸ್ ಹೇಳಿದರೆ ಅವರು ಡೆಫಿನೆಟ್ಲಿ ಅವರಿಗೆ ಅರ್ಥ ಆಗುತ್ತೆ, ಅವರು ಕರೆಕ್ಟಾಗಿ ಕಾನ್ಷಿಯಸ್ ಆಗಿ ತಿಂತಾರೆ, ಕಾನ್ಷಿಯಸ್ ಆಗಿ ಲಿವಿಂಗ್ ಮಾಡ್ತಾರೆ. ಓಕೆ, ಅಂದರೆ ಗೋಲ್ಸ್ ಅಂದರೆ ಎಲ್ಲರೂ ಏನು ಅನ್ಕೊಬಿಟ್ಟಿರ್ತಾರೆ, ಚಿಕ್ಕ ವಯಸ್ಸಿಂದ ದೊಡ್ಡವರಾದ್ಮೇಲೆ ನಾವು ಏನಾಗಬೇಕು ಅನ್ನೋದೇ ಗೋಲ್ಸ್ ಅಂತ ಎಲ್ಲರೂ ಅನ್ಕೊಂಡಿರೋದು. ಬಟ್ ಅದು ಗೋಲ್ಸ್ ಅಲ್ಲ. ಸೊ ನಾವು ಚಿಕ್ಕ ವಯಸ್ಸಿಂದ ಏನು ತಿನ್ನಬೇಕು, ನಮ್ಮ ವೆಯ್ಟ್ ಲಾಸ್ ಮಾಡಬೇಕು, ನಮ್ಮ ನಿದ್ದೆ ಸರಿಯಾಗಿ ಆಗಬೇಕು, ನಮ್ಮ ಸ್ಕೂಲ್ ಮಾರ್ಕ್ಸಲ್ಲಿ ಚೆನ್ನಾಗಿ ಬರಬೇಕು, ನಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಪ್ರತಿಯೊಂದು ಗೋಲೆ. ಸೊ ಆ ಗೋಲ್ನ ನಾವು ಕರೆಕ್ಟಾಗಿ ರೀಚ್ ಆಗ್ತಾ ಇದ್ದೀವಾ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಇದರಲ್ಲೆಲ್ಲ ನಾವು ಡಿಸಿಪ್ಲಿನ್ ಆಗಿ ಆ ಗೋಲನ್ನು ರೀಚ್ ಮಾಡ್ತಾ ಹೋದರೆ ಬಹುಶಃ ಅದು ಇನ್ ಫ್ಯೂಚರ್ ನಮಗೆ ಸ್ಟೆಪ್ ವೈಸ್ ಹೆಲ್ಪ್ ಆಗುತ್ತಾ ಅಂತ. ಹೌದು. ಸೊ ನಾವು ಏನಾಗುತ್ತೆ ಅಂದರೆ ನಾವು ಮಕ್ಕಳಿಗೆ ಇಂಡಿಪೆಂಡೆನ್ಸಿ ಕೊಡೋದು ವೆರಿ
ಓಲ್ಡ್ ಸ್ವಲ್ಪ ವರ್ಷ ಆದಮೇಲೆ ಓಕೆ ಯಾವ ಥರ ಬಟ್ಟೆ ಹಾಕೋಬೇಕು, ಯಾವ ಥರ ತಿನ್ನಬೇಕು, ಯಾವ ಥರ ಟಿ ವಿ ಚಾನಲ್ ಏನು ನೋಡಬೇಕು, ಅಥವಾ ಯಾರ ಜೊತೆ ಫ್ರೆಂಡ್ಸ್ ಜೊತೆ ಏನು ಮಾತಾಡಬೇಕು ಅಂತ ನಾವು ತುಂಬ ಪ್ರಾಬ್ಲಿ ದ ಚೈಲ್ಡ್ ಇಸ್ 10 ಇಯರ್ಸ್ ಆಮೇಲೆ ನಾವು ಇಂಡಿಪೆಂಡೆನ್ಸಿ ಕೊಡ್ತೀವಿ. ಆ ಥರ ಎಲ್ಲ ವೆರಿ ಯಂಗ್ ಏಜಲ್ಲಿ ಚೈಲ್ಡಿಗೆ ನಾವು ಇಂಡಿಪೆಂಡೆನ್ಸಿ ಕೊಡ್ಬೋದು, ಅಥವಾ ಚೈಲ್ಡಿಗೆ ಹೇಳ್ಬೋದು ನೀನು ಏನೇನು ಇವಾಗ ಯು ವಾಂಟ್ ಟು ಈಟ್ ಜಂಕ್ ಸ್ಯಾಟರ್ಡೇ ಸಂಡೇ ಅದ್ರ 1 ಡೇ ಜಂಕ್ ತಿನ್ಬೋದು, ಪಿಜ್ಜಾನ ಪಾಸ್ತಾನ. ಸೊ ಏನು ತಿಂತೀಯ ಈ ವಾರ, ನೀನು ಏನು ತಿಂತೀಯ, ಪಿಜ್ಜಾ ತಿಂತೀಯ, ಓಕೆ ನೆಕ್ಸ್ಟ್ ವಾರ ಪಾಸ್ತಾ ತಿನ್ಬೋದು ಅಂತ ಅವರಿಗೆ ನಾವು ಆಪ್ಷನ್ಸ್ ಅವರಿಗೆ ಕೊಡ್ಬೋದು. ಸೊ ಡೋಂಟ್ ವೇಟ್ ದ ಚೈಲ್ಡ್ ಇಸ್ ಇನ್ ಹೈಸ್ಕೂಲ ದೊಡ್ಡೋರು ಆದಮೇಲೆ ಅಂತ, ಸ್ಟಾರ್ಟ್ ವೆನ್ ದ ಚೈಲ್ಡ್ ಇಸ್ ಯಂಗ್. ಅವಾಗ ನಿಮಗೂ ಪೇರೆಂಟಿಗೂ ಈಸಿ ಆಗುತ್ತೆ. ಸೊ ಚೈಲ್ಡು ಇಂಡಿಪೆಂಡೆಂಟ್ ಆಗಿ ಬಟ್ಟೆ ಹಾಕೊಳೋದು, ಸ್ನಾನ ಮಾಡೋದು, ಅಥವಾ ಊಟ ಮಾಡೋದು, ಅಥವಾ ಸೋಷಲ್ಲಿ ಸ್ಕಿಲ್ಸು ಆಗೋದು, ಅದೆಲ್ಲ ಚೈಲ್ಡಿಗೆ ಅದು ಬೇಗನೆ ಬರುತ್ತೆ. ಓಕೆ, ಇವಾಗ ಮಕ್ಕಳಲ್ಲಿ ಗೋಲ್ ಸೆಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ಫಸ್ಟು ಪೇರೆಂಟ್ಸ್ ಅವರ ಗೋಲ್ ಏನು ಅನ್ನೋದನ್ನ ತಿಳ್ಕೊಬೇಕು ಅಲ್ವಾ? ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಕೆಲವು ಪೇರೆಂಟ್ಸ್ಗೆ ನಾನು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ಗೌರ್ಮೆಂಟ್ ಜಾಬಲ್ಲಿ ಇದ್ದೀನಿ, ಸೊ ನನ್ನ ಮಗನೂ ಗೌರ್ಮೆಂಟ್ ಜಾಬಲ್ಲಿ ಇರಬೇಕು, ನನ್ನ ಮಗಳು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ತುಂಬ ಹಾಕ್ತಾರೆ. ಅದು ಚಿಕ್ಕ ವಯಸ್ಸಿಂದನೇ ಇರುತ್ತೆ. ಬಟ್ ಈ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಮಕ್ಕಳ ಒಂದು ಗುರಿ ಮೇಲೆ ಅಥವಾ ಗೋಲ್ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅಂತ? ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಎಕ್ಸ್ಪೆಕ್ಟೇಷನ್ ಆಫ್ ಮೊದಲಿನ ಥರ ಇವಾಗ ಆಪ್ಷನ್ಸ್ ಬರೀ ಡಾಕ್ಟ್ರ್ ಇಂಜಿನಿಯರ್ ಅಲ್ಲ ಅಲ್ವಾ, ಇವಾಗಿನ ಆಪ್ಷನ್ಸ್ ತುಂಬ ಇದೆ. ಸೊ ಚೈಲ್ಡ್ ಕ್ಯಾನ್ ಅವ್ರದ್ದೇ ಓನ್ ಆಗಿರೋದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು, ಅಥವಾ ಬೇಕಿಂಗ್ ಆಗಿರಲಿ, ಅಥವಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಸ್ಟುಡಿಯೋ ಆಗಿರಲಿ, ಪಾಡ್ಕಾಸ್ಟ್ ಆಗಿರಲಿ, ಅಥವಾ ಒಂದು ಕೆಫೆ ಆಗಿರಲಿ, ಎಷ್ಟೊಂದು ಆಪ್ಷನ್ಸ್ ಇದೆ. ಸೊ ನಾವು ಮಕ್ಕಳಿಗೆ ನಮ್ಮ ಇಂಟ್ರೆಸ್ಟನ್ನು ಅವರಿಗೆ ಹಾಕೋದು ವೆರಿ ರಾಂಗ್. ಒಂದೇನೆಂದರೆ ಅವರಿಗೆ ಅದು ಇಂಟ್ರೆಸ್ಟ್ ಇರಲ್ಲ, ಅವ್ರ ಕೆಪಾಸಿಟಿ ಇರಲ್ಲ, ಆಮೇಲೆ ಅವರಿಗೆ ಆ ಆ್ಯಪ್ಟಿಟ್ಯೂಡು ಇರಲ್ಲ ಮಾಡೋಕ್ಕೆ. ಮತ್ತು ಇನ್ನೊಂದು ಏನಂದರೆ, ನಾವು ನಮ್ಮ ತಲೆಯಲ್ಲಿ ಬಂದಿರುತ್ತೆ ಓಕೆ ಗೌರ್ಮೆಂಟ್ ಕೆಲಸ ಅಂದರೆ ಜಸ್ಟ್ ಫ್ಯೂ ಅವರ್ಸು, ಆಮೇಲೆ ಮನೆಗೆ ಬಂದುಬಿಟ್ಟು ಅವರಿಗೆ ಸ್ಟ್ರೆಸ್ ಫ್ರೀ ಇರುತ್ತೆ ಅಂತ ನಾವು ತಿಳ್ಕೊತೀವಿ. ಬಟ್ ಅದು ಆ ಇಂಟ್ರೆಸ್ಟ್ ನಮ್ಮ ಮಕ್ಕಳಿಗೆ ಟೀಚಿಂಗ್ ಆಗೋದು ಇಂಟ್ರೆಸ್ಟ್ ಇರಲ್ಲ, ಅಥವಾ ಏನಾಗುತ್ತೋ ಒಂದೊಂದ್ಸತಿ ಇನೋವೇಟಿವ್ ಐಡಿಯಾಸ್ ಮಾಡೋಕ್ಕೆ, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇರಲ್ಲ ಜಾಸ್ತಿ ಆಪ್ಷನ್ಸ್, ಟೀಚಿಂಗ್ ಫೀಲ್ಡಲ್ಲಿ ಆಗಿರಲಿ ಅಥವಾ ಏನೋ ಒಂದು ಫೀಲ್ಡಿಂಗ್. ಅದು ನಾವು ಅದನ್ನು ಮಕ್ಕಳಿಗೆ ಹಾಕಿದಾಗ ಅದು ಅವರಿಗೆ ಅದು ಬರ್ಡನ್ ಆಗುತ್ತೆ ಒಂದು. ಮತ್ತು ಇನ್ನೊಂದು ಏನಂದರೆ, ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ದಿರ ನಾವು ಫೋರ್ಸ್ಫುಲ್ ಆಗಿ ಅವ್ರಿಗೆ ಹೇಳಿದರೆ, ಆ ಚೈಲ್ಡಿಗೆ ಅದು ಮೊದಲಿನ ಸಣ್ಣ ಮಗುವಿಂದ ನಾವು ಹೇಳ್ತಾ ಹೋದರೆ, ಓಕೆ ನನ್ನ ಅಮ್ಮ ನನ್ನನ್ನು ಟೀಚರ್ ಆಗಬೇಕು ಅಂತ ಇದೆ, ಅಥವಾ ನನ್ನ ಗೌರ್ಮೆಂಟ್ ಕೆಲಸಕ್ಕೆ ಹಾಕಬೇಕು ಅಂತ ಇದ್ದಾರೆ, ಸೊ ನಾನು ಯಾಕೆ ಈ ಥರ ಓದಲಿ, ನನಗೆ ಆ ಕೆಪಾಸಿಟಿ ಇದ್ರೂ, ನನಗೆ ಸೈನ್ಸಲ್ಲ ಅಥವಾ ಸೋಷಿಯಲ್ ಸ್ಟಡೀಸಲ್ಲಿ ಕೆಪಾಸಿಟಿ ಇದ್ರೂ ನಾನು ಪೊಟೆನ್ಷಿಯಲ್ ತೋರಿಸಲ್ಲ, 100% ನಾನು ಆ ಸಬ್ಜೆಕ್ಟಲ್ಲಿ ತೋರಿಸಲ್ಲ. ಸೊ ನಾವು ಆ್ಯಸ್ ಅ ಪೇರೆಂಟ್, ಓಕೆ ನಮ್ಮ ಪೇರೆಂಟಿಂಗ್ ಸ್ಟೈಲ್ ಹಂಗಿರುತ್ತೆ, ಓಕೆ ಗೌರ್ಮೆಂಟ್ ಜಾಬ್ ಅಂದರೆ ಸೇಫು, ನನಗೆ ಪೆನ್ಷನ್ ಸಿಕ್ಕುತ್ತೆ, ಆಮೇಲೆ ಸ್ಟ್ರೆಸ್ ಇರಲ್ಲ ಅಂತ ನಾವು ತಿಳ್ಕೊಂಡಿರ್ತೀವಿ. ಬಟ್ ನಮಗೆ ಖುಷಿಯಾಗಿರೋದು ನಮ್ಮ ಇಂಟ್ರೆಸ್ಟಲ್ಲಿ ನಾವು ಮಾಡಿದರೆ, ಮನೇಲಿ ಬಂದರೂ ನಾವು ಟುಗೆದರ್ ಮಾಡ್ಬೋದು, ಯಾಕಂದರೆ ನಾವು ಖುಷಿಯಲ್ಲಿ ನಮಗೆ ಯಾವ ಥರ ಸ್ಟ್ರೆಸ್ ಇರಲ್ಲ ಅಲ್ಲಿ ರೈಟ್? ಓಕೆ, ಸೊ ಈಗ ಮಕ್ಕಳ ಕನಸುಗಳಿಗೆ ಪೋಷಕರು ಅಂದರೆ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡಬಹುದು ಅಂತ ಹೇಳಿ? ಓಕೆ, ಸೊ ಈಗ ಮಕ್ಕಳು ನಾವು ತಿಳ್ಕೊತೀವಿ, ಈಗ ಒಬ್ಬರು ಸಿಂಗರ್ ಆಗಿರ್ತಾರೆ, ಅಥವಾ ಒಳ್ಳೆ 100ಗೆ 99 and 100 ಬಂದಿರ್ತಾರೆ. ನಾವು ಜನರಲಿ ನಾವು ಏನು ತಿಳ್ಕೊಂತೀವಿ, ಇದು ಚೈಲ್ಡಿಗೆ ತುಂಬ ಇಂಟೆಲಿಜೆಂಟ್ ಇದೆ, ತುಂಬ ಆ್ಯಪ್ಟಿಟ್ಯೂಡ್ ಗುಡ್ ಆಗಿದ್ದಾನೆ, ಅಥವಾ ಅವನು ತುಂಬಾ ಕ್ಲೆವರ್ ಆಗಿದೆ, ಹುಟ್ಟಿದ್ರೇ ಕ್ಲೆವರ್ ಆಗಿದೆ, ನಾವು ಸುಮ್ಮನೆ ಎಸ್ಯೂಮ್ ಮಾಡ್ತೀವಿ. ಅಲ್ಲ, ಇಲ್ಲಿ ಪೇರೆಂಟ್ಸ್ ರೋಲು ತುಂಬ ಇದೆ. ಇವಾಗ ಒಬ್ಬ ಸ್ಟೇಟ್ ಲೆವೆಲಲ್ಲಿ ಒಂದು ಸ್ವಿಮ್ಮರ್ ಆಗಿರಬೇಕು, ಅಥವಾ ಒಂದು ಅಥ್ಲೀಟ್ ಆಗಿರಬೇಕು, ಅಥವಾ ಒಬ್ಬರು ಡ್ಯಾನ್ಸರ್ ಆಗಿರಬೇಕು ಅಂದರೆ ಎಷ್ಟೊಂದು ಪೇರೆಂಟ್ಸು ಟೈಮ್ ಕೊಟ್ಟಿರ್ತಾರೆ, ಅಥವಾ ಎಷ್ಟೊಂದು ಪೇರೆಂಟ್ಸು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಒಳ್ಳೆ ಕೆಲಸನೂ ಬಿಟ್ಟಿರ್ತಾರೆ, ಅಥವಾ ಅದು ಮನೇಲಿ ಅಡುಗೆ ಮಾಡಿಕೊಂಡು, ಅಥವಾ 5 ಗಂಟೆಗೆ ಬೆಳಿಗ್ಗೆ ಬೇಗ ಎದ್ದು ಸ್ಟೇಡಿಯಮಿಗೆ ಹೋಗೋದಾಗಿರಿ, ಎಷ್ಟೊಂದು ಪೇರೆಂಟ್ಸೂ ಅಲ್ಲಿ ಸ್ಯಾಕ್ರಿಫೈಸ್ ಆಗಿರ್ತಾರೆ ರೈಟ್? ಸೊ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಚೈಲ್ಡ್ಹುಡ್ಡಲ್ಲಿ ಪೇರೆಂಟ್ಸ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟೈಮು ಅಥವಾ ಒಂದೊಂದ್ಸರಿ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ. ಈಗ ನಮ್ಮ ಹಸ್ಬೆಂಡು ಅವರು ಅಬ್ರಾಡಲ್ಲಿ ಕೆಲಸ ಮಾಡ್ತಿರ್ತಾರೆ, ನಾನೂ ಕೆಲಸ ಮಾಡ್ತಿದ್ರೆ ಮಕ್ಕಳನ್ನ ಯಾರೂ ನೋಡ್ಕೊಳೋದು ಇರಲ್ಲ. ಆವಾಗ ಚೈಲ್ಡಿಗೆ ಒಂಥರ ಯಾರು ಪೇರೆಂಟ್ದು ಒಂದು ಲವ್ ಎಫೆಕ್ಷನ್ನೇ ಇರಲ್ಲ. ಸೊ ನಾವು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಆ್ಯಸ್ ಅ ಮದರ್. ಓಕೆ, ಇಟ್ಸ್ ಓಕೆ, ನಮಗೆ ಫೈನಾನ್ಷಿಯಲಿ ವಿ ಆರ್ ಓಕೆ, ಸೊ ನಾನು ಕೆಲಸ ಬಿಡ್ತೀನಿ, ನಾನು ಮೋರ್ ಟೈಮ್ ನಾನು ಚೈಲ್ಡಿಗೆ ಕೊಡ್ತೀನಿ ಅಂತ ಆ ಥರ ಸ್ಯಾಕ್ರಿಫೈಸ್ ಮಾಡೋದು ಇಸ್ ಫೈನ್ ಫಾರ್ ಯುವರ್ ಚೈಲ್ಡ್. ಓಕೆ,